ಇನ್ನು ನಿನ್ನೆ ತಡರಾತ್ರಿ ಮುತ್ತಪರಯ್ಯ ಕಿರಿಯ ಪುತ್ರ ರಿಕಿರೆ ಮೇಲೆ ಶೂಟೌಟ್ ಪ್ರಕರಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ನಾನಾ ರೀತಿಯ ಅನುಮಾನಗಳಿವೆ, ಹಲವರ ವಿರುದ್ಧ ಆರೋಪಗಳಿವೆ. ಈಗ ಮುತ್ತಪರೈ ಫಾರ್ಮ್ ಹೌಸ್ ಇದೆಯಲ್ಲ, ಅಲ್ಲಿಗೆ ಪೊಲೀಸರು ಭೇಟಿಯನ್ನು ಕೊಟ್ಟು ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಕರಣ ಆದಾಗಲೂ ಡಾಗ್ ಸ್ಕ್ವಾಡ್ ಬಂದಿತ್ತು. ಈಗ ಮತ್ತೊಮ್ಮೆ ಡಾಗ್ ಸ್ಕ್ವಾಡ್ನಿಂದ ಫಾರ್ಮ್ ಹೌಸ್ನ ಪರಿಶೀಲನೆ ಆಗ್ತಾ ಇದೆ. ಒಳಗಡೆ ಫಾರ್ಮ್ ಹೌಸ್ನ ಒಳಗಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದರೆ ಅಲ್ಲಿಗೇನಾದರೂ ಬಂದಿದ್ರಾ ಈ ಹಂತಕರು ಅಂತ ಆ ಕಡೆ ಈ ದುಷ್ಕರ್ಮಿಗಳು ಮನೆ ಅಂದರೆ ಈ ಫಾರ್ಮ್ ಹೌಸ್ ಒಳಗಡೆ ಏನಾದರೂ ಎಂಟ್ರಿ ಕೊಟ್ಟಿದ್ರಾ, ಆ ಟೈಮ್ನಲ್ಲಿ ಏನಾದರೂ ಫುಟ್ ಪ್ರಿಂಟ್ಸೋ ಅಥವಾ ಏನು ಶೂವೋ ಅಥವಾ ಬೇರೆ ಏನಾದರೂ ವಾಚು ಅಂಥದ್ದೇನಾದ್ರು ಬಿದ್ದಿದ್ರೆ ಈ ತನಿಖೆಗೆ ಸಹಾಯಕಾರಿ ಆಗುತ್ತೆ. ಹಾಗೆ ಏನಾದರೂ ವಸ್ತು ಸಿಗುತ್ತಾ ಅಂತ ಹುಡುಕಾಡ್ತಾ ಇದ್ದಾರೆ. ಹೀಗಾಗಿ ಫಾರ್ಮ್ ಹೌಸ್ ಒಳಗೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ರಿ, ಡಾಗ್ ಸ್ಕ್ವಾಡ್ ಇದೆ, ಜೊತೆಗೆ ಮೆಟಲ್ ಡಿಟೆಕ್ಟರ್ ಅದು ಕೂಡ ಇದೆ. ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ತಾ ಇದ್ದಾರೆ, ಏನಾದರೂ ಸಿಗಬಹುದು, ಆಗಿರುವಂಥ ಉಂಗ್ರನೋ ಅಥವಾ ಒಂದು ಕಡಗನೋ ಅಥವಾ ಬೇರೆ ಏನಾದರೂ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ತನಿಖೆಗೆ ಸಹಕಾರಿಯಾಗುತ್ತೆ ಅಂತ ಹೇಳಿ ಫಾರ್ಮ್ ಹೌಸ್ನ ಒಳಗಡೆಗೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕಾಂಪೌಂಡ್ ಹೊರಗಡೆ ಆಗಿರೋದು, ಅಂದರೆ ಫಾರ್ಮ್ ಹೌಸ್ನ ಹೊರಗಡೆ ಅಲ್ಲಿ ಬರುವಂಥ ಒಂದು ತಡೆಗೋಡೆಯ ಹತ್ರ, ಒಂದು ಕಾಂಪೌಂಡ್ ಹತ್ರ ಈ ಶೂಟೌಟ್ ಆಗೋದು. ಸೊ ಅಲ್ಲಿ ಬುಲೆಟ್ ಸಿಕ್ಕಿದೆ, ಜೊತೆಗೆ ಒಂದು ಕೀಪ್ಯಾಡ್ ಫೋನ್ ಸಿಕ್ಕಿದೆ, ಸಿಮ್ ಇಲ್ಲದೆ ಇರೋದು. ಅವರೇನಾದರೂ ಫಾರ್ಮ್ ಹೌಸ್ ಒಳಗಡೆ ಬಂದು ಒಂದೇನಾದರೂ ಅಟೆಂಪ್ಟ್ ಮಾಡಿರ್ತಾರ, ಈಗನ್ನೋ ಆ್ಯಂಗಲ್ನಲ್ಲೂ ಫಾರ್ಮ್ ಹೌಸ್ ಒಳಗಡೆ ಪರಿಶೀಲನೆಯನ್ನು ಮಾಡ್ತಾ ಇರೋದು.